ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಸೂಪರಾಗಿ ಬೀಟ್ರೋಟ್ ಸುಕ್ಕಾನ ಮಾಡುವ. ಬೀಟ್ರೋಟ್ ಪಲ್ಯನೆಲ್ಲರೂ ಮಾಡೇ ಮಾಡ್ತಾರೆ, ಹಾಗೆ ಬೀಟ್ರೋಟ್ ಸುಕ್ಕಾನ ಡಿಫ್ರೆಂಟಾಗಿ ಇವತ್ತು ನಾವು ಮಾಡೋ. ಬೀಟ್ರೋಟ್ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಸೊ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆಯೇ ಡಿಫ್ರೆಂಟಾಗಿ ಹಾಗೂ ಸಖತ್ ಟೇಸ್ಟಿ ಆಗಿರುವಂಥ ಬೀಟ್ರೋಟ್ ಸುಕ್ಕಾನಲ್ಲಿ ಮಾಡೋ ಬನ್ನಿ. ಇಲ್ಲಿ ಮೊದಲನೇದಾಗಿ ನಾನು 2 ಬೀಟ್ರೋಟನ್ನು ಹಾಗೆ ಪೀಲ್ ಮಾಡ್ಕೊಂಡು ಇಟ್ಟಿದ್ದೇನೆ. ಚಿಕ್ಕ ಚಿಕ್ಕ ಪೀಸಾಗಿ ಇದನ್ನು ಕಟ್ ಮಾಡ್ಕೋಬೇಕು. ದೊಡ್ಡ ಪೀಸಸ್ ಆದರೆ ಬೇಗ ಬೇಯಲ್ಲ, ಹಾಗಾಗಿ ಸಣ್ಣ ಸಣ್ಣ ಪೀಸ್ ಮಾಡಿದರೆ ಬೀಟ್ರೋಟ್ ಚೆನ್ನಾಗಿ ಬೇಯುತ್ತೆ ಹಾಗೂ ಟೇಸ್ಟ್ ಕೂಡ ಸ್ವಲ್ಪ ಡಿಫ್ರೆಂಟ್ ಆಗಿರ್ತದೆ. ಸೊ ಬನ್ನಿ, ಇದನ್ನು ಈಗ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ತೇನೆ. ನೋಡಿ, ಬೀಟ್ರೋಟ್ ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಾಗಿದೆ. ಈಗ ಇದನ್ನು ಬೇಯಿಸ್ಕೋಬೇಕು. ಸೊ ಈ ರೀತಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಬೀಟ್ರೋಟ್ ಸುಕ್ಕ, ಹಾಗೆ ಸ್ವಲ್ಪ ಟೇಸ್ಟ್ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಸೊ ಈಗ ಇದನ್ನು ಕುಕ್ಕರಿಗೆ ಹಾಕ್ಕೊಳ್ಳೋಣ. ನೋಡಿ, ಬೀಟ್ರೋಟ್ ಹಾಕಿದ ನಂತರ ಇಲ್ಲಿ ಒಂದು ಈರುಳ್ಳಿಯನ್ನು ಕಟ್ ಮಾಡ್ಕೊಂಡಿಟ್ಟಿದ್ದೇನೆ, ಹಾಗೆಯೇ ಒಂದು ಆಲೂಗಡ್ಡೆ ಅಂದರೆ ಪೊಟ್ಯಾಟೊ, ಇದನ್ನು ಕೂಡ ಹಾಕೋಬೇಕು. ಸುಕ್ಕಕ್ಕೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಬೀಟ್ರೋಟ್ ಸುಕ್ಕ. ಸೊ ಇವಾಗ ಎರಡನ್ನು ಕೂಡ ಹಾಕ್ಕೊಳ್ಳುವ. ಇದಾದಮೇಲೆ ಇದಕ್ಕೆ ಉಪ್ಪನ್ನು ಕೂಡ ಹಾಕ್ಕೊಳ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ನಂತರ ನೀರನ್ನು ಹಾಕ್ಕೊಳ್ಬೇಕು. ನಿಮಗೆ ಬೇಯಿಸಲಿಕ್ಕೆ ಎಷ್ಟು ನೀರು ಬೇಕು ನೋಡಿ ಅಷ್ಟು ನೀರನ್ನು ಕೂಡ ಹಾಕ್ಕೊಳ್ಬೇಕು. ಸೊ ಜಾಸ್ತಿ ನೀರು ಹಾಕಿದರೆ ಇದು ಎಲ್ಲ ಚೆಲ್ತದೆ ಕುಕ್ಕರ್ ಮೇಲೆ ಹಾಗೆ ಗ್ಯಾಸ್ ಮೇಲೆಲ್ಲ ಚೆಲ್ತದೆ, ಅದಕ್ಕೆ ನೋಡಿಕೊಂಡು ನೀವು ನೀರನ್ನು ಹಾಕ್ಕೊಳ್ಬೇಕಾಗುತ್ತೆ. ನೋಡಿ, ಈಗ ಎಲ್ಲನೂ ಹಾಕಿದ ನಂತರ ನೀರು ಎಲ್ಲನೂ ಹಾಕಿದ ನಂತರ ನಾನಿಲ್ಲಿ 3 ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಸಾಕು, ಇದು ಕರೆಕ್ಟ್ ಆಗುತ್ತೆ ನೀರು ಇದಕ್ಕೆ. ಈಗ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡ ನಂತರ ಲಿಡ್ಡನ್ನು ಕ್ಲೋಸ್ ಮಾಡ್ಕೋಬೇಕು. ಇನ್ನು ಗ್ಯಾಸ್ ಆನ್ ಮಾಡಿಕೊಂಡು ಇದನ್ನೊಂದು 3 ಅಥವಾ 4 ವಿಜಿಲ್ ಇದನ್ನು ಬೇಯಿಸ್ಕೋಬೇಕು. ಬೀಟ್ರೋಟನ್ನು ಸಣ್ಣದಾಗಿ ಅಂದರೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ರಿಂದ ಇದು 3 ವಿಜಿಲ್ ಸಾಕಾಗುತ್ತೆ, ಅಥವಾ 4 ವಿಜಿಲಲ್ಲಿ ಇದು ಬೇಗ ಬೇಯುತ್ತೆ. ನೀವು ಬೀಟ್ರೋಟನ್ನು ದೊಡ್ಡದಾಗಿ ಕಟ್ ಮಾಡಿಕೊಂಡ್ರೆ ಇದಕ್ಕೊಂದು 5 ವಿಜಿಲಾದರೂ ಮಾಡಲೇಬೇಕು. ಚೆನ್ನಾಗಿ ಬೇಯಬೇಕಾದ್ರೆ ನಿಮಗೆ 5 ವಿಜಿಲ್ ಇದಕ್ಕೆ ಬೇಕೇ ಬೇಕು. ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಒಂದು 3 ಅಥವಾ 4 ವಿಜಿಲಲ್ಲಿ ಇದು ಬೇಗ ಬೇಯುತ್ತೆ. ಸೊ ಈಗ ಆಲ್ರೆಡಿ ವಿಜಿಲ್ ಬರ್ತಾ ಇದೆ. ನಾನಿಲ್ಲಿ ಕರೆಕ್ಟಾಗಿ ಒಂದು 4 ವಿಜಿಲನ್ನು ಮಾಡ್ಕೊಳ್ತೇನೆ. ಸೊ ಆಮೇಲೆ ನಿಮಗೆ ತೋರಿಸ್ತೇನೆ ಬೀಟ್ರೋಟ್ ಹೇಗೆ ಬೆಂದಿದೆ ಅಂತ ನೀವಿಲ್ಲಿ ನೋಡಬಹುದು. ಹಾಗೆ ನೀವೇನಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕನ್ನು ಮಾಡಿ. ಸೊ ಈಗ ನೋಡಿ, ಕಂಪ್ಲೀಟಾಗಿ 4 ವಿಜಿಲ್ ಮಾಡಿಕೊಂಡೆ, ಟೋಟಲಾಗಿ 4 ವಿಜಿಲ್ ಮಾಡಿಕೊಂಡೆ. ಸೊ ಈಗ ಗ್ಯಾಸನ್ನು ಆಫ್ ಮಾಡೋಣ. ಇದು ಕಂಪ್ಲೀಟಾಗಿ ಲಿಡ್ಡೆಲ್ಲ ತಣ್ಣಗಾಗಲಿ, ಅದಾದಮೇಲೆ ಓಪನ್ ಮಾಡೋಣ. ಸೊ ಈಗ ಕಂಪ್ಲೀಟಾಗಿ ಲಿಡ್ ಕೂಡ ತಣ್ಣಗಾಗಿದೆ. ಈಗ ಓಪನ್ ಮಾಡ್ತೇನೆ. ನೋಡಿ, ಈ ಬೀಟ್ರೋಟ್ ಸುಕ್ಕವನ್ನು ನಿಮಗೆ ಹೇಗೆ ಬೇಕಾದರೂ ಸೈಡ್ ಡಿಶ್ ಆಗಿ ಇದನ್ನು ಸರ್ವ್ ಮಾಡೋದು, ಅಷ್ಟೊಂದು ರುಚಿಯಾಗಿರ್ತದೆ. ಸೊ ಅಷ್ಟು ಟೇಸ್ಟ್ ಕೂಡ ಈ ಬೀಟ್ರೋಟ್ ಸುಕ್ಕ. ಒಮ್ಮೆ ಟ್ರೈ ಮಾಡಿ ನೋಡಿ ಈ ರೀತಿಯಾಗಿ. ಸೊ ನೋಡಿ, ಈಗ ಕರೆಕ್ಟಾಗಿ ಟೋಟಲಾಗಿ 4 ವಿಜಿಲಲ್ಲಿ ಈಗ ಚೆನ್ನಾಗಿ ಬೀಟ್ರೋಟ್ ಕೂಡ ಬೆಂದಿದೆ. ಸೊ ನೀವಿಲ್ಲಿ ನೋಡ್ಬೋದು. ಸೊ ಬಿಸಿ ಇರುವ ಕಾರಣ ಆದರೂ ನಿಮಗೆ ತೋರಿಸ್ತೇನೆ ಬೀಟ್ರೋಟ್ ಹೇಗೆ ಬೆಂದಿದೆ ಅಂತ ನೋಡ್ಬೋದು. ನೋಡಿ, ಚೆನ್ನಾಗಿ ಬೀಟ್ರೋಟ್ ಬೆಂದಿದೆ. ನೋಡಿ, ಎಷ್ಟು ಬೆಂದರೆ ಸಾಕು. ಈಗ ಗ್ಯಾಸನ್ನು ಆನ್ ಮಾಡಿಕೊಂಡು ಮತ್ತೊಂದು ಪ್ಯಾನನ್ನು ಇಡಬೇಕಾಗುತ್ತೆ. ಪ್ಯಾನ್ಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಬೇಕು. ಎಣ್ಣೆಯನ್ನು ಹಾಕಿದ ನಂತರ ಸ್ವಲ್ಪ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ಬೇಕು. ನಾನಿಲ್ಲಿ 5 ಎಸಳು ಬೆಳ್ಳುಳ್ಳಿಯನ್ನು ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೇನೆ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ಬೇಕು. ಅದಾದಮೇಲೆ 1 ಸ್ಪೂನ್ ಸಾಸಿವೆಯನ್ನು ಹಾಕ್ಕೊಂಡು ನೆಕ್ಸ್ಟ್ ಒಂದು ಕೆಂಪು ಮೆಣಸನ್ನು ಹಾಕ್ಕೊಳ್ಬೇಕಾಗತ್ತೆ. ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಇದನ್ನು ಫ್ರೈ ಮಾಡಬೇಕು. ಒಂದು 2 ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಸೊ 2 ನಿಮಿಷದ ನಂತರ ಇದಕ್ಕೆ ಒಂದು 2 ಸ್ಪೂನ್ ಆಗುವಷ್ಟು ಕಡಲೆಬೇಳೆಯನ್ನು ಹಾಕ್ಕೊಳ್ಬೇಕು. ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಉದ್ದಿನ ಬೇಳೆಯನ್ನು ಹಾಕ್ಕೊಳ್ಬೇಕು. ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡಬೇಕು. ಸೊ ಗ್ಯಾಸ್ ಫ್ಲೇಮ್ ಆದಷ್ಟು ಕಡಿಮೆಯಲ್ಲಿ ಇಟ್ಕೊಂಡು ಇದನ್ನು ಮಾಡ್ಕೋಬೇಕು. ನೋಡಿ, ಕಡಲೆಬೇಳೆ ಹಾಗೂ ಉದ್ದಿನಬೇಳೆ ಒಂದು ಸ್ವಲ್ಪ ಬ್ರೌನ್ ಕಲರ್ ಬರುವ ತನಕ ಇದನ್ನು ಫ್ರೈ ಮಾಡಬೇಕು. ಸೊ ನೋಡಿ, ಈಗ ಸಾಕು. ಈಗ 5 ಹಸಿಮೆಣಸಿನಕಾಯಿಯನ್ನು ಹಾಕ್ಕೊಳ್ಬೇಕಾಗುತ್ತೆ. ಇದು ಖಾರಕ್ಕೋಸ್ಕರ. ನಿಮಗೆ ಜಾಸ್ತಿ ಖಾರ ಬೇಕಂದರೆ ನೀವು ಜಾಸ್ತಿನೂ ಹಾಕ್ಕೊಳ್ಬೋದು. ಸೊ ನಾನಿಲ್ಲಿ 5 ಹಸಿಮೆಣಸಿನಕಾಯಿಯನ್ನು ಹಾಕ್ಕೊಂಡಿದ್ದೇನೆ. ಹಾಗೆ ಒಂದು ಹಸಿಮೆಣಸಿನಕಾಯಿ 4 ಭಾಗವಾಗಿ ಕಟ್ ಮಾಡ್ಕೋಬೇಕು. ಈ ರೀತಿ ಮಾಡಿಕೊಂಡು ಇದನ್ನು ಮತ್ತೊಮ್ಮೆ ಚೆನ್ನಾಗಿ ಫ್ರೈ ಮಾಡಬೇಕು. ಈ ಹಸಿಮೆಣಸಿನಕಾಯಿ ಸ್ವಲ್ಪ ಸ್ಮೂತ್ ಆದರೆ ಸಾಕು. ಸೊ ನಾನಿಲ್ಲಿ ಒಂದು ಹಸಿಮೆಣಸಿನಕಾಯಿ 4 ಭಾಗವಾಗಿ ಕಟ್ ಮಾಡ್ಕೊಂಡಿದ್ರಿಂದ ಅದು ಈ ಥರ ಜಾಸ್ತಿ ಕಾಣುತ್ತೆ. ಬಟ್ ನೀವು ಬೇಕಿದ್ದರೆ ಒಂದನ್ನು ಉದ್ದವಾಗಿ ಕಟ್ ಮಾಡ್ಕೊಂಡು ನಿಮಗೆ ಹಾಕ್ಕೊಳ್ಬೋದು. ಸೊ ಈಗ ನೋಡಿ, ಹಸಿಮೆಣಸಿನಕಾಯಿ ಕೂಡ ಸ್ವಲ್ಪ ಸ್ಮೂತ್ ಆಗ್ತಾ ಬಂದಿದೆ. ಸಾಕು ಇದು. ಈಗ ಅರ್ಧ ಸ್ಪೂನ್
ಅರಿಶಿನ ಪೌಡರ್, ಹಾಗೆ ಅರ್ಧ ಸ್ಪೂನ್ ಜೀರಿಗೆ ಪೌಡರ್, ಹಾಗೆ 1 ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಪೌಡರ್, ಇನ್ನು 1 ಸ್ಪೂನ್ ಆಗುವಷ್ಟು ಗರಂ ಮಸಾಲ ಪೌಡರ್, ಹಾಗೆ ಅರ್ಧ ಸ್ಪೂನ್ ಆಗುವಷ್ಟು ಇಂಗು ಪೌಡ್ರನ್ನು ಹಾಕ್ಕೊಳ್ಬೇಕು. ಹಾಕ್ಕೊಂಡು ಒಂದು ಸ್ವಲ್ಪ ಇದನ್ನು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಹೊತ್ತು ಫ್ರೈ ಮಾಡಿದರೆ ಸಾಕು, ಜಾಸ್ತಿ ಫ್ರೈ ಮಾಡೋದು ಬೇಡ. 1ರಿಂದ 2 ನಿಮಿಷ ಆದರೂ ಇದನ್ನು ಫ್ರೈ ಮಾಡಬೇಕು. ಈಗ ನೋಡಿ 1-2 ನಿಮಿಷ ಫ್ರೈ ಆದಮೇಲೆ ಇದಕ್ಕೆ ಕಾಯಿ ತುರಿನ ಹಾಕ್ಕೊಳ್ಬೇಕು. ನಾನಿಲ್ಲಿ 3 ಸ್ಪೂನ್ ಆಗುವಷ್ಟು ಕಾಯಿ ತುರಿನ ಹಾಕ್ಕೊಂಡಿದ್ದೀನಿ ಟೇಸ್ಟಿಗೋಸ್ಕರ. ನಿಮಗೆ ಟೇಸ್ಟಿಗೆ ಜಾಸ್ತಿ ಬೇಕಿದ್ರೆ ನೀವು ಕಾಯಿ ತುರಿಯನ್ನು ಹಾಕ್ಕೊಳ್ಬೋದು, ಜಾಸ್ತಿ ಕೂಡ ಹಾಕ್ಕೊಳ್ಬೋದು. ಬಟ್ ನಾನಿಲ್ಲಿ 3 ಸ್ಪೂನ್ ಆಗುವಷ್ಟು ಮಾತ್ರ ಹಾಕ್ಕೊಂಡಿದ್ದೇನೆ. ಇನ್ನು ಸುಕ್ಕ ಅಂದಮೇಲೆ ಕಾಯಿ ತುರಿ ಸ್ವಲ್ಪ ಜಾಸ್ತಿಯೇ ಬೇಕಾಗ್ತದೆ. ಸೊ ನಿಮಗೆ ಜಾಸ್ತಿ ಬೇಕಿದ್ರೂ ಕೂಡ ಹಾಕ್ಕೊಳ್ಬೋದು. ಸೊ ನನಗೆ ಇಲ್ಲಿ 3 ಸ್ಪೂನು ಸಾಕಾಗುತ್ತೆ. ಅದಕ್ಕೆ ನಾನಿಲ್ಲಿ 3 ಸ್ಪೂನನ್ನೇ ಹಾಕಿದ್ದೇನೆ. ಹಾಕ್ಕೊಂಡೀಗ ಮತ್ತೊಮ್ಮೆ ಚೆನ್ನಾಗಿ ಇದನ್ನು ಹುರಿಬೇಕು, ಅಂದರೆ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಇದು ಬ್ರೌನ್ ಕಲರ್ ಬರಬೇಕು ಕಾಯಿ ತುರಿ, ಅಷ್ಟಾದರೆ ಸಾಕು. ಈಗ ತೆಂಗಿನಕಾಯಿ ತುರಿ ಚೆನ್ನಾಗಿ ಹುರಿದುಕೊಂಡಾಗಿದೆ. ಅದಾದಮೇಲೆ 1 ಸ್ಪೂನ್ ಸಾಂಬಾರು ಪೌಡರನ್ನು ಹಾಕ್ಕೊಳ್ಬೇಕಾಗುತ್ತೆ. ಸೊ ಇದು ನಿಮ್ಗೆ ಹಾಕ್ಕೊಳ್ಳೇಬೇಕು, ಇದೇ ಸ್ಕಿಪ್ ಮಾಡುವ ಹಾಗಿಲ್ಲ. ಇದು ಹಾಕ್ಕೊಂಡ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಸುಕ್ಕಕ್ಕೆ. ಹಾಕ್ಕೊಂಡು ಒಂದು ಸಲ ಇದನ್ನು ಫ್ರೈ ಮಾಡ್ಕೊಳ್ಳಿ. ನೋಡಿ ಎಲ್ಲನೂ ಚೆನ್ನಾಗಿ ಫ್ರೈ ಆದಮೇಲೆ ಬೇಯಿಸಿರುವಂತಹ ಬೀಟ್ರೋಟನ್ನು ಇದಕ್ಕೆ ಹಾಕ್ಕೊಳ್ಬೇಕು. ಸೊ ಬೀಟ್ರೋಟಲ್ಲಿ ನೀರು ಇತ್ತು ಅಂದರೆ ನೀರನ್ನು ಹಾಕ್ಕೊಳ್ಬೇಡಿ, ಬರೀ ಬೀಟ್ರೋಟನ್ನು ತೆಗೆದು ಇದಕ್ಕೆ ಹಾಕ್ಕೊಳ್ಬೇಕು. ಸೊ ನಿಮಗೆ ನೀರು ಬೇಕಿದ್ರೆ ನಿಮಗೆ ಅದು ಮತ್ತೆ ಯೂಸ್ ಮಾಡ್ಕೋಬೋದು. ಬೀಟ್ರೋಟ್ ನೀರನ್ನು ನೀವು ಸೂಪ್ ಥರ ಯೂಸ್ ಮಾಡ್ಕೋಬೋದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ, ಹಾಗೆ ಸ್ವಲ್ಪ ಕರಿಮೆಣಸೆಲ್ಲ ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ನೀವು ಸೂಪ್ ಥರ ಮಾಡಿಕೊಂಡು ಅದನ್ನು ಸರ್ವ್ ಮಾಡ್ಬೋದು. ಚೆನ್ನಾಗಾಗುತ್ತೆ. ಈ ಥರ ಮಾಡ್ಕೊಂಡು ನೋಡಿ, ತುಂಬ ಚೆನ್ನಾಗಾಗುತ್ತೆ. ಹಾಗೂ ಹೆಲ್ತಿಗೂ ತುಂಬಾ ಬೆನಿಫಿಟ್ಸ್ ಕೂಡ ನಿಮಗೆ ಸಿಗುತ್ತೆ ಇದರಿಂದ. ಸೊ ಬೀಟ್ರೋಟ್ ಎಲ್ಲರಿಗೂ ಗೊತ್ತಿರುವ ಹಾಗೆ ಎಷ್ಟು ಒಳ್ಳೆಯದಂತ ಎಲ್ಲರಿಗೂ ಗೊತ್ತಿರುವುದೇ. ಸೊ ಹಾಗಾಗಿ ಈ ಬೀಟ್ರೋಟು ಸುಕ್ಕ ಮಾಡುವಾಗ ಈ ನೀರನ್ನು ಜಾಸ್ತಿ ಆದರೆ ಅದನ್ನು ತೆಗೆದು ಈ ರೀತಿಯಾಗಿ ಸೂಪ್ ಥರ ಮಾಡಿಕೊಂಡು ಸರ್ವ್ ಮಾಡಿ. ನೋಡಿ ಈಗ ಬೀಟ್ರೋಟ್ ಮಾತ್ರ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನಾವು ಏನೇನು ಮಸಾಲ ಪೌಡರೆಲ್ಲ ಹಾಕಿದ್ವಿ ನೋಡಿ, ಅದು ಎಲ್ಲನೂ ಚೆನ್ನಾಗಿ ಈ ಬೀಟ್ರೋಟಿಗೆ ಹಿಡಿಬೇಕು. ಆ ಥರ ಇದನ್ನು ನೀವು ಮಿಕ್ಸ್ ಮಾಡ್ಕೋಬೇಕು. ಆದಷ್ಟು ಗ್ಯಾಸ್ ಫ್ಲೇಮನ್ನು ಕಡಿಮೆಯಲ್ಲಿ ಇಟ್ಕೊಂಡು ನೀವು ಇದನ್ನು ಮಾಡ್ಕೋಬೇಕಾಗುತ್ತೆ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಕಡಿಮೆ ಇತ್ತು ಅಂದರೆ ಹಾಕೋಬೋದು. ಸೊ ಈಗ ನೋಡಿ ಇದು ರೆಡಿಯಾಗಿದೆ. ಈಗ ಗ್ಯಾಸ್ ಫ್ಲೇಮನ್ನು ನಾನು ಆಫ್ ಮಾಡ್ಕೊಳ್ತಾ ಇದ್ದೇನೆ. ಸೊ ಇಷ್ಟ ಆದರೆ ನೋಡಿ ಬೀಟ್ರೂಟ್ ಸುಕ್ಕ ರೆಡಿ ಆಗ್ತದೆ. ತುಂಬ ಸಿಂಪಲ್ ಹಾಗೂ ಡಿಫ್ರೆಂಟಾಗಿ ಮಾಡುವಂತಹದ್ದು. ಸೊ ಇದನ್ನು ಒಂದು ಸ್ವಲ್ಪ ಇದನ್ನು ಮುಚ್ಚಿಡಬೇಕು. ಸ್ವಲ್ಪ ಹೊತ್ತು ಮುಚ್ಚಿಟ್ರೆ ನಮಗೆ ಟೇಸ್ಟ್ ಕೂಡ ಚೆನ್ನಾಗಿ ಗೊತ್ತಾಗ್ತದೆ. ಅಂದರೆ ಬಿಸಿ ಬಿಸಿ ಇರುವ ಕಾರಣ ಅಷ್ಟು ಟೇಸ್ಟ್ ಚೆನ್ನಾಗಿ ಗೊತ್ತಾಗಲ್ಲ. ಅದಕ್ಕೆ ಸ್ವಲ್ಪ ತಣ್ಣಗಾದ್ಮೇಲೆ ನಾವು ಇದನ್ನು ಟೇಸ್ಟ್ ಮಾಡಿದರೆ ಸಖತ್ತಾಗಿ ಟೇಸ್ಟ್ ನಮಗೆ ಗೊತ್ತಾಗ್ತದೆ. ಸೊ ಈಗ ನೀವಿಲ್ಲಿ ನೋಡ್ಬೋದು ಬೀಟ್ರೂಟ್ ಸುಕ್ಕ ಹೇಗೆ ರೆಡಿ ಆಗಿದೆ ಅಂತ. ಸಿಂಪಲ್ಲಾಗಿ ಮಾಡಬಹುದು. ಹಾಗೆ ನೀವು ಕೂಡ ಒಮ್ಮೆ ಇದನ್ನು ಟ್ರೈ ಮಾಡಿ ನೋಡಿ ಬೀಟ್ರೂಟ್ ಸುಕ್ಕವನ್ನು. ಎಲ್ಲದಕ್ಕೂ ಇದು ಹೊಂದಿಕೊಳ್ಳುವಂತಹ ಬೀಟ್ರೂಟ್ ಸುಕ್ಕ. ಹಾಗೆ ನಿಮಗೆ ಇದನ್ನು ಹೇಗೆ ಬೇಕಾದರೂ ಸರ್ವ್ ಮಾಡ್ಬೋದು. ನೋಡಿ ಬಿಸಿ ಬಿಸಿಯಾದ ಹಾಗೂ ರುಚಿಯಾದ ಬೀಟ್ರೂಟ್ ಸುಕ್ಕ ರೆಡಿಯಾಗಿದೆ. ನೀವು ಕೂಡ ಒಮ್ಮೆ ಇದನ್ನು ಮನೇಲಿ ಟ್ರೈ ಮಾಡಿ ನೋಡಿ. ಹಾಗೆ ನಿಮಗೆ ಬೀಟ್ರೂಟ್ ಸುಕ್ಕ ಅಥವಾ ಬೀಟ್ರೂಟ್ ಪಲ್ಯ ಮಾಡುವಾಗ ಈ ಸಾಂಬಾರ್ ಪೌಡರ್ ಹಾಕೋದನ್ನು ತಪ್ಪದೆ ಮರಿಬೇಡಿ. ಸೊ ಸಾಂಬಾರ್ ಪೌಡರ್ ಹಾಕಿದರೆ ನಿಮಗೆ ಚೆನ್ನಾಗಿ ಬೀಟ್ರೂಟ್ ಪಲ್ಯನೇ ಆಗಿರ್ಬೋದು, ಬೀಟ್ರೂಟ್ ಸುಕ್ಕನೇ ಆಗಿರ್ಬೋದು, ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಹಾಗಾಗಿ ತಪ್ಪದೆ ಈ ಪೌಡರನ್ನು ಎಲ್ಲರೂ ಯೂಸ್ ಮಾಡಿ ಬೀಟ್ರೂಟ್ ಪಲ್ಯ ಅಥವಾ ಬೀಟ್ರೂಟ್ ಸುಕ್ಕ ಮಾಡುವಾಗ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಬೀಟ್ರೂಟ್ ಸುಕ್ಕವನ್ನು ಹೇಗೆ ಸಿಂಪಲ್ ಹಾಗೂ ಡಿಫ್ರೆಂಟಾಗಿ ಸಖತ್ ಟೇಸ್ಟಿಯಾಗಿ ಮಾಡ್ಬೋದು ಅಂತ. ಹಾಗೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೀವು ನೋಡ್ತಾ ಇದ್ದರೆ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗೋಣ. ಅಲ್ಲಿಯವರೆಗೂ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.